ಫ್ರೆಂಡ್ ಅವರು ಫ್ರೆಂಡ್ ಹೌದಾ ಓಟೋ ಕೆಳಗೆ ಸುರಕ್ಷಿತವಾಗಿ ತಂದಂತ ಗಾಯಾಳವನ್ನು ಸ್ಟ್ರೆಚರ್ ಮೇಲೆ ಒಂದು ಪ್ರಥಮ ಚಿಕಿತ್ಸೆಯ ಒಂದು ಪೋಸ್ಟ್ ಅನ್ನು ತೆರೆಯಲಾಗಿದೆ. ತುರ್ತು ಚಿಕಿತ್ಸೆಗಾಗಿ ಅವರನ್ನು ಆ ಒಂದು ಕ್ಯಾಶುಯಾಲಿಟಿ ಲೋಡ್ ಮಾಡಿಕೊಂಡ ನಂತರದಲ್ಲಿ ಅಲ್ಲಿ ಸಾಗಿಸಲಾಗುತ್ತಿದೆ. ಗಾಯಾಳವನ್ನು ಪ್ರಜ್ಞಾಹೀನನಾಗಿದ್ದಾನೆ ವ್ಯಕ್ತಿ. ಪ್ರಜ್ಞಾಹೀನನಾದಂತಹ ಈ ವ್ಯಕ್ತಿಯನ್ನು ಈ ರೋಪಿನ ಮೇಲೆ ಸ್ಟ್ರೆಚರ್ ಅನ್ನ ಲ್ಯಾಶ್ ಮಾಡಿ ಸ್ಲೈಡ್ ಮಾಡಲಾಗುತ್ತದೆ. ಲೈಫ್ ಕ್ಯಾಶುಯಾಲಿಟಿಗೆ ಗಾಯಗೊಂಡಿದ್ದಾನೆ 3ನೇ ಮಹಡಿಯಲ್ಲಿ. ಬಹಳ ಸುರಕ್ಷಿತವಾದಂತಹ ಒಂದು ಗಂಟೆಗಳನ್ನ ಹಾಕಿ ಲ್ಯಾಡರ್ ಮೇಲೆ 2 ಪಾಯಿಂಟ್ ಪ್ಯಾರಲಲ್ ರೋಪ್ ಮೇಲೆ ಸ್ಲೈಡ್ ಮಾಡಿ ಕೆಳಗೆ ಇವರನ್ನ ಗಾಯಾಳುವನ್ನ ಕೆಳಗೆ ಇಳಿಸಲಾಗುತ್ತದೆ. ಕ್ಯಾಶುಯಾಲಿಟಿ ಕೆಳಗೆ ಇಳಿಸಲು ಸಿದ್ಧವಾಗಿದೆ ಎಂಬ ಒಂದು ಸಿಗ್ನಲ್ ಅನ್ನ ಮೇಲೆ ಇರತಕ್ಕಂತ ರಕ್ಷಣಾ ತಂಡವರು ವಿಶಿಲ್ ಮುಖಾಂತರ ತಿಳಿಸುತ್ತಿದ್ದಾರೆ. ಕೆಳಗೆ ಇರತಕ್ಕಂತ ರಕ್ಷಣಾ ತಂಡದವರಿಗೆ ಕೆಳಗೆ ಕೊಟ್ಟಂತ 2 ಕೈರೋಪುಗಳನ್ನ ಹಿಡಿದು ಸುರಕ್ಷಿತವಾಗಿ ಮೆಲ್ಲನೆ ಇಳಿಯುತ್ತಾ ಕೆಳಗೆ ಗಾಯಾಳುವನ್ನ ಕೆಳಗೆ ತರಲಾಗುತ್ತಿದೆ. ನಿಧಾನವಾಗಿ ಗಾಯಾಳುವನ್ನ ಲೈವ್ ಕ್ಯಾಶುಯಾಲಿಟಿ ಈ ಒಂದು ರಕ್ಷಣಾ ಕಾರ್ಯದಲ್ಲಿ ಯಾವುದೇ ಕಾರಣಕ್ಕೂ ಗಂಟುಗಳನ್ನ ತಪ್ಪಾಕಿದರೆ ಪ್ರಾಣ ಹೋಗುವಂತಕ್ಕಂಥ ಒಂದು ಸಂಭವ ಇರುತ್ತದೆ. ಅದರಿಂದ ನುರಿತಂತ ವ್ಯಕ್ತಿಗಳು ಮಾತ್ರ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಬೇಕಾಗಿರುತ್ತದೆ. ಮುನ್ನಡೆಯಲ್ಲಿದ್ದಾರೆ. ನೋಡಿ, ಇದು ಚೇರ್ನಾಟ್ ವಿಧಾನದಿಂದ 3ನೇ ಮಹಡಿಯಿಂದ 4ನೇ ಮಹಡಿಯಿಂದ ಕೆಳಗೆ ಸುರಕ್ಷಿತವಾಗಿ ಕೆಳಗೆ ತರಲಾಗುತ್ತದೆ. ಇದರ ಒಂದು ವಿಧಾನವನ್ನ ಫ್ಲೈಯಿಂಗ್ ಮೆಥಡ್ ಅಂತ ಕೂಡ ಕರೀತಾರೆ. ಈ ವ್ಯಕ್ತಿಗೆ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಪೆಟ್ಟು ಬಿದ್ದಿದೆ, ಹಾಗಾಗಿ ರಕ್ತಸ್ರಾವ ಆಗ್ತಾ ಇದೆ ಅಂತ ಒಂದು ಗಾಯಾಳವನ್ನ ಈ ವಿಧಾನದಿಂದ ಕೆಳಗೆ ತರಲಾಗುತ್ತದೆ. ಗಾಯಾಳವು ಅತ್ಯಂತ ಸುರಕ್ಷಿತವಾಗಿ ಕೆಳಗೆ ಇಳಿಸಲಾಗುತ್ತದೆ. ಅದರ ಮುಂಜಾಗ್ರತೆಗಾಗಿ ಸಿವಿಲ್ ಡಿಫೆನ್ಸ್ ನಮ್ಮ QRT ತಂಡದವರು ನೆಟ್ ಅನ್ನು ಕೂಡ ಹಿಡಿದಿದ್ದಾರೆ. ಯಾವುದೇ ತರವಾದ ಗಾಯಾಳಿಗೆ ತೊಂದರೆಯಾಗಬಾರದೆನ್ನುವ ಮುನ್ನೆಚ್ಚರಿಕೆಯಿಂದ ನೆಟ್ ಅನ್ನು ಕೂಡ ಹಿಡಿದುಕೊಂಡಿದ್ದಾರೆ. ಗಾಯಾಳು ಸುರಕ್ಷಿತವಾಗಿ ಈಗ ಕೆಳಗೆ ಸುರಕ್ಷಿತವಾದ ಸ್ಥಳಕ್ಕೆ ತಲುಪಿದ್ದಾರೆ. ಗಾಯಾಳುವನ್ನು ಈಗ ರಕ್ಷಣಾ ತಂಡದವರು ಅವರನ್ನ ಈಗ ನಂತರದ ಟ್ರಯೇಜ್ ಏರಿಯಾಕ್ಕೆ ಕೊಂಡೊಯ್ಯಲಾಗುತ್ತದೆ.
ಕೊಡೋಣ ಕೊಡ ಇದು ಹಾಂ ಇದು ಚರ್ಚೆ ಕೊಡು ಹಾಂ ಮಾತಾಡ ಇದೀಗ ಮತ್ತೊಂದು ಮಾಹಿತಿ ದೊರಕಿದೆ ನಮಗೆ ಲಭ್ಯವಾದ ಕೆಳಗೆ ಇರಿಸಲಾದ ಗಾಯಾಳುವನ್ನ ಕ್ರಿಯೇಚರಿಗೆ ಕರೆದೊಯ್ಯಲಾಗಿತ್ತು. ಅಲ್ಲಿ ಕೊಟ್ಟು ಅತಿಯಾದ ಒಂದು ತೀವ್ರವಾದ ರಕ್ತಸ್ರಾವ ಆಗಿರುವುದರಿಂದ ಅವರನ್ನ ತುರ್ತಾಗಿ ಈಗ ಆಂಬ್ಯುಲೆನ್ಸ್ಗೆ ಲೋಡ್ ಮಾಡಿ ಅವರನ್ನ ಸಂಬಂಧಪಟ್ಟಂತಹ ಆಸ್ಪತ್ರೆಗೆ ರವಾನಿಸಲು ಸಿದ್ಧವಾಗಿದ್ದಾರೆ ನಮ್ಮ ವೈದ್ಯಕೀಯ ತಂಡ. ಕನೆಕ್ಟ್ ಮಾಡ್ಕೋಗುರು ಸರ್ಚ್ ಅಂಡ್ ರೆಸ್ಕ್ಯೂ ತಂಡ ಎಲ್ಲ ಮೊದಲನೇ ಮಹಡಿ, ಎರಡನೇ ಮಹಡಿ ಮತ್ತು ಮೂರನೇ ಮಹಡಿಯಲ್ಲಿ ಎಲ್ಲ ಸರ್ಚ್ ಮಾಡುತ್ತಿದ್ದಾರೆ. ಎಲ್ಲಾದರೂ ಗಾಯಾಳುಗಳು ಸಿಲುಕಿಕೊಂಡಿದ್ದರೆ ಅವರ ರಕ್ಷಣೆಗಾಗಿ ಸರ್ಚ್ ಮಾಡಲಾಗುತ್ತಿದೆ. ಯಾವುದೇ ಇನ್ನೂ ಮಾಹಿತಿ ದೊರಕಿಲ್ಲ ನಮಗೆ. ಇದೀಗ 4ನೇ ಮಹಡಿಯಲ್ಲಿ ಮಾತ್ರ ಸಿಲುಕಿಕೊಂಡಿದ್ದಾರೆ ಎಂಬ ಮಾಹಿತಿ ನಮಗೆ ದೊರಕಿರುತ್ತದೆ. ಮೊದಲ ಮಾಡಿ ಹಾಗೂ ನೆಲ ಮಾಡಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಅಗ್ನಿಶಾಮಕ ಮತ್ತು ತುರ್ತು ಸೇವೆ ಇಲಾಖೆ ಅಗ್ನಿಶಾಮಕ ಕೂಡ ಏರ್ಪೋರ್ಟಿಂಗ್ ಕಾರ್ಯವನ್ನು ಮಾಡ್ತಾ ಇದೆ. ಅದೇ ರೀತಿ ಸರ್ಚ್ ಅಂಡ್ ರೆಸ್ಕ್ಯೂ ಟೀಮ್, ಅಗ್ನಿಶಾಮಕ ಮತ್ತು ತುರ್ತು ಸೇವೆ ಇಲಾಖೆಯ ಸರ್ಚ್ ಅಂಡ್ ರೆಸ್ಕ್ಯೂ ಟೀಮ್ ಕೂಡ ವಿಕ್ಟಿಮ್ಸ್ ಏನು ನೆಲ ಮಾಡಿಯಲ್ಲಿ ಹಾಗೂ ಮೇಲ್ಮಾಡಿಯಲ್ಲಿ ಇರುವಂತಹ ಎಲ್ಲ ವಿಕ್ಟಿಮ್ಸ್ ಕೂಡ ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್ ಮಾಡ್ತಾ ಇದ್ದಾರೆ. ಎಲ್ಲವನ್ನೂ ಕೂಡ ಸೇಫ್ ಅಸೆಂಬಲ್ ಏರಿಯಾಗೆ ತರುವಂತಹ ಒಂದು ಕಾರ್ಯ ಪ್ರವೃತ್ತರಾಗಿದ್ದಾರೆ. ಅಲ್ಲಿ ಸಿಲುಕಿಕೊಂಡಿದ್ದಂತಹ ಗಾಯಾಳುಗಳನ್ನೆಲ್ಲ ಸುರಕ್ಷಿತ ಜಾಗಕ್ಕೆ ತೇಲಿಸಲು ಎಲ್ಲ ಕೂಡ ನಮ್ಮ ಅಗ್ನಿಶಾಮಕ ಸಿಬ್ಬಂದಿಯವರು ತ್ವರಿತಗತಿಯಲ್ಲಿ ಕಾರ್ಯಾಚರಣೆಯಲ್ಲಿ ಮುಂದಾಗಿದ್ದಾರೆ. ಹಾಗೆ ಅಲ್ಲಿದ್ದ ಜನಗಳನ್ನು ಕೂಡ ಸ್ಥಳಾಂತರಿಸಲಾಗಿದೆ. ಇದೀಗ ಫೈರ್ಮನ್ ಲಿಫ್ಟ್ ಅನ್ನೋ ಮತದಲ್ಲಿ ವಿಶೇಷ ಒಂದು ವಿಧಾನದಲ್ಲಿ ಕೂಡ ಕ್ಯಾಶುಯಾಲಿಟಿಗಳನ್ನ ಬರ್ತಾ ಇದೆ. ಸೊ ಇದು ಕೂಡ ನೌಮನ್ ಏರಿಯಾದಲ್ಲಿ ಅಂಡ್ 360 ಡಿಗ್ರಿ ಕೂಡ ರೊಟೇಟ್ ಆಗಿ ಅಂಡ್ ವರ್ಟಿಕಲಿ 90 ಡಿಗ್ರಿ ಅಂಡ್ ಹಾರಿಜಾಂಟಲಿ 160 ಡಿಗ್ರಿ ಆಂಗಲಲ್ಲಿ ಕೂಡ ನಾವು ಎಂಥ ಸಿಚುವೇಶನಲ್ಲಿ ಈ ಒಂದು 10th ಫ್ಲೋರ್ ಏರಿಯಾದಲ್ಲೂ ಕೂಡ ನಾವು ಸ್ಟೇರ್ ಕೇಸನ್ನು ಕ್ಲೈಮ್ ಮಾಡಿ ಇಂಡಿವಿಜುವಲ್ ಆಗಿ ಅದು ಫೈರ್ ಫೈಟ್ ಮಾಡುವಂಥ ಉಪಕರಣ ಆಗಿರುತ್ತೆ. ಈ ಒಂದು ವಿಶೇಷ ಉಪಕರಣ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆಯಲ್ಲಿ ಅವ್ನು ಕೊಡಿ ಡ್ರೈವರ್ ಕೊಡ್ತಾರೆ. ಕೊಟ್ಮೇಲೆ